ರಸೌಷಧಗಳನ್ನು ವೈಯಕ್ತಿಕವಾಗಿ ಬಳಸಬಹುದಾ ಅಥವಾ ತಜ್ಞರ ಮೇಲ್ವಿಚಾರಣೆಯಲ್ಲಿ ಮಾತ್ರ ಬಳಸಬೇಕೆ? ರಸಶಾಸ್ತ್ರದ ಬಗ್ಗೆ ಮಾತನಾಡುವಾಗ ನೆನಪಿಡಬೇಕಾದ ಪ್ರಮುಖ ವಿಷಯವೆಂದರೆ ಸುರಕ್ಷತೆ ಮತ್ತು ತಜ್ಞರ ಮೇಲ್ವಿಚಾರಣೆ. ಅನೇಕ ಜನರು ಲೋಹಗಳು ಮತ್ತು ಖನಿಜಗಳ ಬಗ್ಗೆ ಭಯಪಡುತ್ತಾರೆ. ಅವು ಮೂತ್ರಪಿಂಡಗಳು ಮತ್ತು ಲಿವರ್ಗಳನ್ನು ಹಾನಿಗೊಳಿಸುತ್ತವೆ ಎಂದು ಅವರು ನಂಬುತ್ತಾರೆ. ಈ ಔಷಧಿಗಳನ್ನು ಸರಿಯಾಗಿ ಶುದ್ಧೀಕರಿಸದಿದ್ದಾಗ ಅಥವಾ ಅನರ್ಹ ಜನರಿಂದ ತೆಗೆದುಕೊಳ್ಳುವಾಗ ಈ ಭಯವು ಸಮರ್ಥನೀಯವಾಗಿದೆ. ನಿಜವಾದ ಆಯುರ್ವೇದ ರಸಶಾಸ್ತ್ರದಲ್ಲಿ ಹುಡುಕಾಟ ಮತ್ತು ಕೊಲ್ಲುವ ಪ್ರಕ್ರಿಯೆಗಳ ಮುಖ್ಯ ಉದ್ದೇಶವೆಂದರೆ ಆ ವಸ್ತುಗಳ ವಿಷಕಾರಿ ಗುಣಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು. ವೈಜ್ಞಾನಿಕವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ತಯಾರಿಸಲಾದ ರಸಶಾಸ್ತ್ರಗಳು ಸುರಕ್ಷಿತವೆಂದು ಆಯುರ್ವೇದ ತಜ್ಞರು ಹೇಳುತ್ತಾರೆ. ಆದ್ದರಿಂದ ಈ ಔಷಧಗಳನ್ನು ಸರ್ಕಾರದಿಂದ ಗುರುತಿಸಲ್ಪಟ್ಟ ಮತ್ತು ವಿಶ್ವಸನೀಯವಾದ ಔಷಧಾಲಯಗಳಿಂದ ಮಾತ್ರ ತೆಗೆದುಕೊಳ್ಳಬೇಕು. ಇನ್ನು ಮುಖ್ಯವಾಗಿ ರಸಾಯನ ಶಾಸ್ತ್ರದಲ್ಲಿ ಅನುಭವಿ ಅರ್ಹ ಆಯುರ್ವೇದ ವೈದ್ಯರ ಮೇಲ್ವಿಚಾರಣೆ ಇಲ್ಲದೆ ಈ ಔಷಧಿಗಳನ್ನು ಯಾವುದೇ ಸಂದರ್ಭಗಳಲ್ಲಿ ಬಳಸಬಾರದು. ಇದು ಸ್ವಯಂ ಔಷಧಿ ಪ್ರಕ್ರಿಯೆಯೇ ಅಲ್ಲ. ಅಷ್ಟವಿಧ ಪರೀಕ್ಷೆಗಳನ್ನು ನಡೆಸುವ ಸಮಯದಲ್ಲಿ ನಿಮ್ಮ ನಾಡಿಗಳು, ದೇಹದ ತತ್ವಶಾಸ್ತ್ರ ಮತ್ತು ಆರೋಗ್ಯ ಸ್ಥಿತಿಯನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರವೇ ಯಾವ ಭಸ್ಮವನ್ನು ಯಾವ ಪ್ರಮಾಣದಲ್ಲಿ ಮತ್ತು ಎಷ್ಟು ಸಮಯದವರೆಗೆ ಬಳಸಬೇಕೆಂದು ವೈದ್ಯರು ನಿರ್ಧರಿಸುತ್ತಾರೆ. ಆಧುನಿಕ ವೈದ್ಯಕೀಯ ಚಿಕಿತ್ಸೆಗಳಿಗೆ ಒಳಗಾಗುತ್ತಿರುವವರು ಈ ವಿಷಯದ ಬಗ್ಗೆ ತಮ್ಮ ಆಂಕಾಲಜಿಸ್ಟ್ಗೆ ತಿಳಿಸಬೇಕು ಮತ್ತು ಇಬ್ಬರು ವೈದ್ಯರ ಸಮನ್ವಯದೊಂದಿಗೆ ಮುಂದುವರಿಯಬೇಕು. ಇದು ಬಹಳ ಮುಖ್ಯವಾದ ಮುನ್ನೆಚ್ಚರಿಕೆಯಾಗಿದೆ.